ನಮ್ ಜೊತೆ ಹಾಡ್ತೀರಾ ಕನಸಲ್ಲಿ. ಸುದೀಪ್ ಸರ್ ಅಂತೂ ನನಗೆ ಹೇಳ್ತೇನೆ ರೀ ಮಾಡ್ರಿ ರೀ. ಯೂಶಲಿ ನಾನು ಒಂದು ಪ್ರೆಸ್ ಮೀಟ್ ಅಲ್ಲಿ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನಿಂತು ಹಂಗೆ ಸೈಡ್ ಅಲ್ಲೇ ಹಂಗೆ ನಿಂತು ಹಂಗೆ ಹೋಗ್ಬಿಡ್ತಾ ಇದ್ದೆ. ಆ ಶಿಷ್ಯರ ಸಿನಿಮಾದಿಂದ ನನಗೊಂದು ಒಳ್ಳೆ ಹೆಸರು ಸಿಕ್ತು. ಓಕೆ, ಅಜನೀಶ್ ಲೋಕನಾಥ್ ಅವರು ಒಂದು ಒಳ್ಳೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡ್ತಾರೆ, ಸಾಂಗ್ಸ್ ಮಾಡ್ತಾರೆ ಅಂತ. ನಿಜವಾದ ಟರ್ನಿಂಗ್ ಪಾಯಿಂಟ್ ನನ್ನ ಜೀವನದಲ್ಲಿ ಸಿಕ್ಕಿದ್ದು ಉಳಿದವ್ರ ಕಣ್ಣಂತೆ ಅನ್ನೋ ಒಂದು ಸಿನಿಮಾ. ಸೊ ಇವತ್ತಿಗೆ ಉಳಿದವ್ರ ಕಣ್ಣಂತೆ ಬಂದು 12 ವರ್ಷ ಆಗಿದೆ. ಈ ವರ್ಷಕ್ಕೆ 13ನೇ ವರ್ಷ ಇದು. ಸುಮಾರು ಜನ ಹೇಳ್ತಾ ಇದ್ರು ಇಷ್ಟೆಲ್ಲ ಹಿಟ್ಸ್ ಇದೆ, ನೀವು ಯಾಕೆ ಕಾನ್ಸರ್ಟ್ ಮಾಡಿಲ್ಲ ಅಂತ. ಎಲ್ಲ ಸ್ಟಾರ್ಸ್ ಬರ್ತೀನಿ ಅಂತ ಹೇಳಿದರೆ ಎಲ್ಲರೂ ಖಂಡಿತ ಬರ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಖಂಡಿತ ಸರ್, ಕನ್ನಡನೇ ಸರ್ ನನಗೆ ಜೀವನ ಮತ್ತೆ ಬದುಕು. ನನಗಾಗ್ಲಿ ನಮ್ಮ ತಂದೆಯವರು ಕೂಡ ಸಿಂಗರ್. ನಾನು ಅರೌಂಡ್ 10,000 ಇಂದ 12,000 ಜನ ಆಡಿಯನ್ಸ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸರ್. ಎಲ್ಲರೂ ಈಗ ಬಂತಲ್ರಿ ನಿಮಗೆ ಟೈಮು, ಇದು ಯಾವಾಗಲೂ ಮಾಡ್ಬೇಕಾಗಿತ್ತು ನೀವು ಅಂತ ಹೇಳ್ತಾ ಇದ್ರು. ಸುದೀಪ್ ಸರ್ ಅಂತೂ ನನಗೊಂದು ವಿಕ್ರಾಂತ್ ಋಣ ಮಾಡಿ ರಕ್ಕಮ್ಮ ಯಾವಾಗ ಸಾಂಗ್ ಇಟ್ಟಾಯ್ತಲ್ಲ ಅವಾಗಿಂದಾನೆ ಹೇಳ್ತೇನೆ ರೀ ಮಾಡ್ರಿ ರೀ, ಅಲ್ಲಿಂದ ನಾವು ಬರ್ತಾರೆ, ಇಲ್ಲೆಲ್ಲ ನೋಡ್ರಿ ಕ್ರೌಡು, ನೀವು ಅದನ್ನ ಕಲ್ಚರ್ ತರಬೇಕ್ರಿ ಅಂತ ನನಗೆ ಯಾವಾಗ್ಲೂ ಬೈಯೋರು, ನನಗೆ ಲಿಟ್ರಲಿ ಬೈಯೋರು. ಆಗಿ ಕರೆಸಿದ್ದಾರೆ ಸಾರಿಗಮ. ಲಾಸ್ಟ್ ಟೈಮ್ ದೇ ಕಾಲ್ಡ್ ಅಸ್ as a guest. We couldn't enter the mall. We couldn't enter the place. ಅಷ್ಟು ರಶ್ ಇದೆ, ಆಲ್ಮೋಸ್ಟ್ ರೋಡೇ ಬ್ಲಾಕ್ ಆಗಿದೆ. ಸೊ ಅವರಿಗೆ ಕೊಟ್ಟಿರೋ ಪ್ರೋತ್ಸಾಹ, ಅಫ್ಕೋರ್ಸ್ ಹೀಸ್ ಹಾರ್ಡ್ ವರ್ಕ್. ಅವರು ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅವರು he has the capacity and he should. And why not us? ನಮ್ ಜೊತೆ ಹಾಡ್ತೀರಾ ಕನಸಲ್ಲಿ ಬಳಿ ಬಂದು ಮುದ್ದ ಹಾಡಿ